ಹೊತ್ತಾಗಿ ನಮ್ಗೊಳ್ಳೆ ಬೆಳಗಿಂದ ಒಂದು ರೋಸ್ ಹೊತ್ತಾಗಿ ಬೆಳಗಿಂದ ಒಂದು ನಿಮಿಷ ಗೊತ್ತಿಲ್ಲ ಅಡಿಗೆ ಎಷ್ಟು ಯಾಕೆ ಮಟನ್ ತಂದಿದ್ದೀನಲ್ಲ ಮಟನ್ ಸಾರು ಮಾಡ್ತೀಯ ಈಗ ಮುಳ್ಕೊಟ್ಟಂಗೆ ಮಾಡುತ್ತೀವಿ ಸಂಜೆಗೆ ಅವ್ನಿಗೆ ದೋಸೆನೂ ಫೋನ್ ಮಾಡಿದ್ದೆ ಗೊತ್ತಿನ ಕಡೆಯಿಂದ ಬರ್ಬೇಡ ಕಣ್ಪಪ್ಪ ಸಂಜೆಗೆ ಬಾರೋ ಮುಳ್ಕೊಟ್ಟಂಗೆ ಮಾಡ್ತೀನಿ ಆಗಲೇ ಮಟನ್ ಚಿಕನ್ ನನಗೆ ಗೊತ್ತಿದ್ರೆ ನೀನು ನನಗೆ ಮಾಡೋದಾಗಿತ್ತು ಆಗ ಯಾಕೆ ಮಾಡ್ತಾ ನೀನು ಅವನೇ ಮಾಡಿದ್ನಲ್ಲ ಎದ್ದಕ್ಕೆ ನೀವು 7 ಗಂಟೆ ಮಾಡಿದ್ದ ಹಂಗಂದೆ ಬರ್ಬೇಡ ಅಂತ ಹೇಳ್ತೀನಿ ಸಂಜೆಗೆ ಬಾರೋ ಅಂತ ಅವನು ಯಾಕೆ ಮಾಡಿದ್ದ ಸ್ವೀಟ್ ತತ್ತೀನಿ ಅಂತ ಮಾಡಿದ್ದ ಅಂಕಲ್ ಒಂದು 6 kg ಸ್ವೀಟ್ ತಂದಿತ್ತಂತಲ್ಲ ನಿಮ್ಮ ಅಂಕಲ್ ರಾತ್ರಿನಾಗ ಬಂತು ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಯ್ತು ಸ್ವೀಟ್ ಮಾಡಿ ಸ್ವೀಟ್ ಕೊಡೋಕ್ಕೆ ಗೊತ್ತಿನ ಕಣೆ ಅಂತ ಅದು ಪೆಟ್ರೋಲಿಗೆ ದುಡ್ಡು ಹಾಕಿ ಅಂತ ಮಾಡೇನೆ ಹಾಕ್ತೀನಿ ಯಾವ್ದು ಇರಲಿಲ್ಲ ಅದಕ್ಕೆ ಮಾಡೀನಿ ಅದಕ್ಕೆ ನಾನೇ ಹಾಕ್ತೀನಿ ಕಂಪಪ್ಪ ಸಂಜೆಗೆ ಬಾರೋ ಈಗ ಬರಬೇಡ ಇಷ್ಟೊತ್ತದಿ ಸಂಜೆ ಮುಳ್ಕಟ್ಟಮ್ಮ ಮಾಡ್ತೀವಿ ಯಾರೇಸು ಬೆಳಗ್ಗೆ ಇರುತ್ತೋ 5 ಗಂಟೆಗೆ ಎದ್ದು ಹೋಗ್ಬೇಕು ಬೇಜಾರು ಅದೇ ಊರಲ್ಲಿ ಮನೆ ಕಂಡ್ರೆ ಏನು ಅನ್ಸಲ್ಲ ಬೇಗ ಕೆಲಸ ಮಾಡ್ಕೋಬಹುದು ಇಲ್ಲಿಂದ ಏನೋ ರಾತ್ರಿ ಹೊತ್ತಿದ್ರೆ ಏನೋ ಒಂಥರ ಚಂದ ಇಲ್ಲಿಂದ 5 ಗಂಟೆಗೆ ಎದ್ದು ನೀವೇನು 6 ಗಂಟೆ ತಗೋ ಮನೆ ಕಲ್ತು 7 ಗಂಟೆ ತಗೋ ನಾವು 5 ಗಂಟೆಗೆ ಎದ್ದೋಗಿ ಆ ಚಳಿಲಿ ಅಲ್ಲಿ ಚಿಟ್ಟೆ ಕಾಟ ಅಂತ ಬೇರೆ ಅಂತಾರೆ ಅದರಲ್ಲಿ ಎದ್ದೋಗಿ ನಾವು ಕೆಲಸದೆಲ್ಲ ಮಾಡ್ಕೊಂಡು ನಾನೇನು ಗೊತ್ತಾ ಈ ವಾರ ಮಾಡದೆ ಎಷ್ಟೊತ್ತಾಯ್ತದೆ ಸಂಜೆಗೆ ಬಂದ್ರೆ ನೆಮ್ಮದಿಗೆ ಅಡುಗೆ ಎಲ್ಲ ಮಾಡಿರ್ವಿ ಅಚ್ಚುಕಟ್ಟಾಗಿ ಮುಗಿಸ್ಕೊಬೋದಾಯ್ತು ಅವ್ನು ನನ್ಗಾರ ಹೇಳಿದ್ರೆ ನಾನು ಸಾಯಂಕಾಲಗಾರ ಬರ್ಬೇಕು ನಾನು ನಿನಗೆ ಮಾಡಿದ್ರಾಗ ಫೋನ್ ನಂಗೆ ಹೇಳಲೇ ಇಲ್ಲ ಅವನು ನಾನು ಫೋನ್ ಮಾಡಿ ಅಂದಾಗ್ಲಿಂದ ಸಂಜೆಗೆ ಬರಲಾದ್ರೆ ಬೆಳಗ್ಗೆ ಹೋಗ್ಬೇಕು ಸುಮ್ಮನಿರ್ಬೇಕು ಅಂದ ಈಗ ಮಟನ್ ಸಾರು ಮಾಡ್ತೀಯಾ ಓ ಇನ್ನೇನು ಮಾಡೋದವ ಅವ್ನು ಏನು ಹೇಳಿದ ಮತ್ತೆ ಕೇಳಲ್ಲ ಕಣೆ ಅವನು ಎಷ್ಟು ಹೇಳಿದ್ರು ಕೇಳಲ್ಲ ಅವನು ಅಂತ ಅದೇ ಏನಿದ್ರು ತಪ್ಪು ಮಾಡ್ತಾನೆ ನಾನು ಬೆಳಗಿಂದ ನಿಮಿಷ ಕೂತ್ಕೊಂಡಿಲ್ಲ ಕಣೆ ಬೆಳಗಿಂದ ಇವತ್ತು ತಂದು ಕೆಲಸ ಬರ್ತದೆ ಈಗ ನೀ ಮಟನ್ ಸಾರು ಮಾಡಿ ಹಾಕಿದ್ದಾಗೆ ಅದೇ ಪಾತ್ರೆ ಅವ್ರು ತೊಳಿತಿದ್ದಾಗೆ ಅದೇ ಕಸ ಯಾರು ಮಾಡ್ತಾರೋ ಅವ್ರು ಮನೆ ಕೆಲಸ ಬರ್ತದೆ ನಂಗೆ ಅತ್ತಿ ಬಿರ್ಬಿರ್ನೆ ಹುಲ್ ತರ್ಬೋದ್ವಾ ಅವಾಗ ಹಂಗಂತ ಬಿರ್ಬಿರ್ನೆ ಆಮೇಲೆ ಇವತ್ತು ತಂದೆ ಧರ್ಮಸ್ಥಳದ್ದು ಸಂಘದ ಕಟ್ಟೋದು ನಾಳೆ ಕಟ್ಬೇಕಾಯ್ತು ಇವತ್ತ ಅವಾಗ ಹಂಗಂದ ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ವಾರ ಮಾಡು ಹೋಗೋಣ ಅಂತಂದ ಆಮೇಲೆ 2 ಹುಲ್ ತಗೊಂಬಂದು ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಮುಗಿಸ್ತೀವಿ ನನ್ಗಾರ ನೀವು ಫೋನ್ ಮಾಡಿದ್ರೆ ನಾನು ಸಾಯಂಕಾಲಕ್ಕೆ ಬರೀವಿ ಓ ನಾನು ಅದಕ್ಕೆ ಅವನಿಗೆ ಮಾಡಿ ಹೇಳಿದೆ ಅವನು ಸಂಜೆಗೆ ಗೊತ್ತಾಗಲ್ಲ ಜೋರು ಮಾಡ್ತೀವಿ ಅಂದರೆ ಅಂತವ ಸಂಜೆಗೆ ಬಾರ್ಪ ಪಾತ್ಲಾಗೆ ಹೌದು ಬೆಳಗ್ಗೆ ಎದ್ದು ಹೋಗೋಕ್ಕಾಗಲ್ಲ ಅಂತ ನನ್ನ ಅವನು ಹೇಳಿದ ಮಾತು ಕೇಳಲ್ಲ ಅವನು ಆಗಿದ್ದೇ ನಡಿಬೇಕು ಅವನು ಹೆಂಗೋ ನಾವು ಅನ್ನ ಮೊಸ ಬಿತ್ತು ಉಳ್ಕೊಳ್ಳೋರಿಗೆ ಎಲ್ಲರೂ ಖಾಲಿಯಾಗ ಸಾರು ಸಂಜೆಗೆ ಮಾಡಿದ್ದು ಎಲ್ಲನೂ ಮಟನ್ನು ಕೋಳಿ ಎಲ್ಲ ಬಿಸಿ ಬಿಸಿ ಸಾರು ಅಲ್ಲ ಬಂದೂವರೆ ಇನ್ಯಾವ ಕಡೆಗೆ ಮಾಡ್ತೀವಿ ಮಟನ್ ಕುಯ್ಕೊಳ್ಳೋದು ಎಷ್ಟೊತ್ತಾಯ್ತವ 2 ಗಂಟೆ ಕಣಿ ಇನ್ನು ಮಟನ್ ಸಾರು ಮಾಡಿ ಇನ್ನು ಜೋರು ಮಾಡಿ ಯಾವಾಗ ಮಾಡ್ತೀವಿ ಇದನ್ನೆಲ್ಲ ಜೋ ಸಂಜೆಗೆ ಮಾಡೋದು ಮಟನ್ ಸಾರಿಗೆ 3 ಗಂಟೆ ಅಷ್ಟಕ್ಕೆ ಆಯ್ತದೆ ಹೋಗಿ ನಾನೇನೇ ಮಾಡೋಕ್ಕಾಗ್ತದೆ ಅದಕ್ಕೆ ಸಂಜೆಗೆ ಬರ್ಲಿದ್ರೆ ನೀವು ನನ್ನ ಕೇಳಕ್ಕೂ ಏನು ಬೆಳಿಗ್ಗೆ ಗೆದ್ದು 6 ಥರ ಬೆಳಿಗ್ಗೆ ಗೆದ್ದು ಹೋಗ್ಬೇಕು 2 kg ಮಟನ್ ಐತೆ